ಪ್ರತಿಯೊಂದು ಮಕ್ಕಳ ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳು ಹುಟ್ಕೊಳ್ತಾವಂತೆ. ಲೈಕ್, ಇದು ಯಾಕೆ ಹೀಗಿದೆ, ಇದು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ವಾ. ಆದರೆ ಬಹಳ ಸಲ ಅವ್ರ ಪ್ರಶ್ನೆಗಳು ಕೇಳೋದಕ್ಕಿಂತ ಹೆಚ್ಚಾಗಿ ಇಗ್ನೋರ್ ಮಾಡೋದೇ ಜಾಸ್ತಿ. ಮೇ ಬಿ ಅಲ್ಲಿಂದನೇ ಅನಿಸುತ್ತೆ ಅವ್ರ ಕನಸುಗಳು ಸ್ಲೋ ಆಗಿ ಸ್ಟಾಪ್ ಆಗೋದು. ಹೀಗೆ ಸಾಗರದ ಹಾಗೆ ಪ್ರಶ್ನೆಗಳು ಓಡಾಡ್ತಿರೋ ಮನಸ್ಸುಗಳಿಗೆ, ಕನಸುಗಳಿಗೆ ಈ ಸ್ಟೋರಿ. ಒಂದು ಸ್ಕೂಲಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದ. ಅವನ ತಲೆಯಲ್ಲಿ ಯಾವಾಗಲೂ 108 ಕ್ವಶನ್ಗಳು ಬಂದು ಹೋಗ್ತಾ ಇತ್ತು. ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅಷ್ಟರಲ್ಲಿ ಟೀಚರ್ಸ್ಗಳಿಗೆ ಸುಸ್ತಾಗ್ತಾ ಇತ್ತು. ಆ ಥರ ಇತ್ತು ಅವನ ಕ್ಯಾರೆಕ್ಟರು. ಹೀಗೆ ಒಂದಿನ ಅವನು ಒಬ್ಬರು ಟೀಚರ್ ಹತ್ರ, ಸರ್, ನಾವು ಗಿಡಗಳಿಗೆ ನೀರು ಕಡಿಮೆ ಬಳಸಿ ಬೆಳೆ ಬೆಳೆಯೋ ಹೊಸ ವಿಧಾನ ಮಾಡ್ಬೋದಾ ಅಂತ ಕೇಳ್ತಾನೆ. ಅದನ್ನು ಕೇಳಿ ಅವನ ಫ್ರೆಂಡ್ಸ್ಗಳು ನಗೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಕೆಲವರು, ನೀನು ದೊಡ್ಡ ದೊಡ್ಡ ಕ್ವಶನ್ಗೆ ನಿನ್ನ ತಲೆ ಯೋಚನೆ ಮಾಡಿ ಮಾಡಿ ಹೊಡೆದೇ ಹೋಗ್ಬೋದೇನೋ ಅಂತ ಅನ್ಕೋಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಗುರುಗಳು ತಲಹಟೆ, ನೋಟ್ಸ್ ಕಂಪ್ಲೀಟ್ ಮಾಡು ಅಂದರೆ ಒಂದಕ್ಕೊಂದು ಸಂಬಂಧನೇ ಇಲ್ಲದೆ ಇರೋ ಕ್ವಶನ್ಸ್ ಕೇಳ್ತೀಯಾ, ಕೂತ್ಕೋ ಅಂತ ಹೇಳ್ತಾರೆ. ಆಗ ಅವನಿಗೆ ಒಂದು ವಿಷಯ ಅರ್ಥ ಆಗುತ್ತೆ. ಜನರು ಯಾವಾಗಲೂ ಪ್ರಶ್ನೆ ಕೇಳೋನ್ನ ಅರ್ಥ ಮಾಡ್ಕೊಳ್ಳೋ ಕೋಚ್ಗೆ ಹೋಗೋದೇ ಇಲ್ಲ. ಆದರೂ ಅವನ ಕನಸನ್ನು ಕಾಣೋದನ್ನು ಮಾತ್ರ, ಪ್ರಶ್ನೆ ಕೇಳೋದನ್ನು ಮಾತ್ರ ನಿಲ್ಲಿಸೋದಿಲ್ಲ. ಯಾಕಂದರೆ ಅವನಿಗೆ ಒಂದು ನಂಬಿಕೆ ಇತ್ತು, ಪ್ರತಿಯೊಂದು ದೊಡ್ಡ ಆವಿಷ್ಕಾರ ಕೂಡ ಒಂದು ಸಣ್ಣ ಪ್ರಶ್ನೆಯಿಂದಲೇ ಆರಂಭ ಆಗೋದು ಅಂತ. ಆಗ ಆ ಹುಡುಗ ಡೈಲಿ ತನಗೆ ತಾನೇ ಸಣ್ಣ ಪುಟ್ಟ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫೇಲ್ ಆಗ್ತಾನೆ ಬರ್ತಾನೆ. ವರ್ಷಗಳು ಉರುಳ್ತಾ ಇರುತ್ತೆ. ಆದರೂ ಅವನ ಹೆಜ್ಜೆ ಮಾತ್ರ ಹಿಂದೆ ಇಡಲ್ಲ. ಯಾಕಂದರೆ ಯಾರು ಅವನಿಗೆ ಪ್ರೋತ್ಸಾಹ ಕೊಡಲಿಲ್ಲ ಅಂದರೂ ಅವನ ಕನಸು ಮಾತ್ರ ಅವನನ್ನು ಮುಂದೆ ಕರ್ಕೊಂಡು ಹೋಗ್ತಿರುತ್ತೆ. ಒಂದಿನ ಅವ್ನು ಮಾಡೋ ಎಕ್ಸ್ಪೆರಿಮೆಂಟು ಸಕ್ಸಸ್ ಆಗುತ್ತೆ. ಅವನು ಇನ್ವೆಂಟ್ ಮಾಡಿದ ಸಣ್ಣ ಮಷೀನಿಂದ ಗಿಡಗಳಿಗೆ ನಿಧಾನವಾಗಿ ನೀರು ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಆಗ ಎಲ್ಲ ಆಶ್ಚರ್ಯ ಪಡ್ತಾರೆ. ಹಿಂದೆ ಅವನನ್ನು ನೋಡಿ ನಗ್ತಿದ್ದವರೆಲ್ಲ ಅವನ ಹತ್ರ ಬಂದು, ನೀನು ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದಾಗ ಆ ಹುಡುಗನ ಆತ್ಮವಿಶ್ವಾಸದ ಜೊತೆಗೆ ಅವನ ಕನಸು ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ನಾವಿವತ್ತು ಇಗ್ನೋರ್ ಮಾಡೋ ಒಂದು ಕ್ವಶನ್ನು ನಾಳೆ ಅದು ಜಗತ್ತನ್ನು ಬದಲಾಯಿಸೋ ಇನೋವೇಷನ್ ಕೂಡ ಆಗಿರ್ಬೋದಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಪ್ರಶ್ನೆ ಕೇಳೋ ಮಕ್ಕಳನ್ನ ನಿಲ್ಲಿಸ್ಬೇಡಿ. ಕನಸು ಕಾಣೋ ಮಕ್ಕಳು ನಿಮ್ಮ ಕಂಟ್ರೋಲಿಗೆ ಬರ್ತಾರೆ ಅಂದರೆ ಅದು ನಿಮ್ಮ ತಪ್ಪು ತಿಳಿವಳಿಕೆ. ಯಾಕಂದರೆ ನಾಳೆ ಇನೋವೇಷನ್ ಹುಟ್ಟೋದೇ ಇವತ್ತಿನ ಜನ್ರೇಷನಿಂದ. ರೈಟ್ ಗೈಸ್?